ಹಲೋ, ಹಲೋ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಯಾರು ನೀವು ಸ್ವಾಮಿ ಮಾತಾಡೋದು? ನಾವು ಗೋವಾಲಿ ಹತ್ರ ಸಾಗರ್ ಗುಲ್ಬಾಲ್ ಅಂತ ಮಾತಾಡೋದು ಸ್ವಾಮಿ. ಎಲ್ಲಿಂದ? ಗೋವಾಲಿ ಹತ್ರ ಸ್ವಾಮಿ. ಗೋವಾದಿಂದ. ಹಾಂ. ಓಕೆ, ನಮಸ್ಕಾರ ಸ್ವಾಮಿ, ಹೇಳಿ. ನೀವು ಹೇಳ್ಕೊಟ್ಟಿದ್ದು 9 ವಾರದಿಂದ ನಮಗೆ ಪವಾಡ ಆಗಿದ್ದಾವೆ ಸ್ವಾಮಿ. ಅಂದರೆ ನಿಮಗೆ 9 ವ್ರತ ಹೇಳ್ಕೊಟ್ಟಿದ್ನ ನಾನು ನಿಮಗೆ? ಹೌದು ಸ್ವಾಮಿ. ಅದರ್ಲಿತ್ರ ಪವಾಡ ಆಗಿದ್ದಾವೆ ಸ್ವಾಮಿ. ಓಕೆ ಓಕೆ, ಪವಾಡ ಆಯ್ತಾ? ಏನು ಪವಾಡ ಆಯಿತು? ನನಗೆ ಭಾಳ ಖುಷಿ ನಿಮ್ಮ ಪವಾಡ ಕೇಳೋಕ್ಕೆ. ನಮ್ಮ ಮಮ್ಮಿಗೆ ಟ್ರಾನ್ಸ್ಫರ್ ಬೇಕಂತ ಹೇಳಿದ್ದೆ ಸ್ವಾಮಿ. ಮತ್ತೆ ಪಪ್ಪಾಗೆ ಒಂದು ಕೆಲಸ ಬೇಕಂತ ಹೇಳಿದ್ದೆ. ಏನೇ ನಿಮ್ಮ ಮಮ್ಮಿಗೆ ಟ್ರಾನ್ಸ್ಫರ್ ಬೇಕಾಗಿತ್ತು ಹೇಳಿದ್ದೆ ಸ್ವಾಮಿ. ಓಕೆ, ಯಾವುದು ಏನು ಟ್ರಾನ್ಸ್ಫರ್? ಅದು ಕೆಲಸದ ವಿಚಾರದಲ್ಲ? ಅವ್ರದ್ದು ಗೌರ್ಮೆಂಟ್ ಜಾಬ್ ಇದೆ ಸ್ವಾಮಿ. ಭಾಳ ದೂರ ಆಗ್ತಿತ್ತು. ಮನೆ ಸನೇಕ ಒಂದು ಗೌರ್ಮೆಂಟ್ ಆಫೀಸ್ ಇದೆ ಸ್ವಾಮಿ. ಅಲ್ಲಿ ಟ್ರಾನ್ಸ್ಫರ್ ಬೇಕಂತ ಹೇಳಿದ್ದೆ. ಅದು ಆಗಿದೆ ಸ್ವಾಮಿ. ಓಹೋ, ಓಕೆ ಓಕೆ ಓಕೆ, ಟ್ರಾನ್ಸ್ಫರ್ ಬೇಕಂತ ಕೇಳಿದ್ರಿ. ನಾನು ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ದೆ. ಇವತ್ತು ನಿಮ್ಮ ಮಮ್ಮಿಯವರಿಗೆ ಟ್ರಾನ್ಸ್ಫರ್ ಆಯಿತು, ಗೌರ್ಮೆಂಟ್ ಜಾಬು ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ. ಓಕೆ ಓಕೆ ಓಕೆ, ಮತ್ತೆ ಇನ್ನೊಂದು ಏನಾಯಿತು? ಇನ್ನೊಂದು, ನಮ್ಮ ಪಪ್ಪ 2 ವರ್ಷ ಹಿಂದೆ ಅವರು ಜಾಬ್ ಹುಡುಕಾಡ್ತಿದ್ರು ಸ್ವಾಮಿ. ಆರ್ಮಿ ಕೋಟಾಲಿತ್ತ ಸೆಕ್ಯೂರಿಟಿ ಜಾಬ್ ಅಂತ ಬೇಕಾಗಿತ್ತು ಸ್ವಾಮಿ. ಓಕೆ, ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ನಿಮ್ಮ ತಂದೆಯವರು? ಆರ್ಮಿಯಲ್ಲಿ ವರ್ಕ್ ಮಾಡ್ತಿದ್ರು ಅವರು. ಎಕ್ಸ್ ಸರ್ವಿಸ್ ಮ್ಯಾನ್ ಸ್ವಾಮಿ. ಹಾಂ, ಸೆಕ್ಯೂರಿಟಿ ಜಾಬ್ ಬೇಕಾಗಿತ್ತು. 25,000 ರೂಪಾಯಿ ಪೇಮೆಂಟ್ ಕೊಡ್ತಿದ್ದಾರೆ ಇಲ್ಲಿ ಈಗ. ಓಕೆ. ಅದು ಬೇಕಾಗಿತ್ತು. ಅವರು 2 ವರ್ಷದಿಂದ ಹುಡುಕಾಡ್ತಿದ್ರು, ಸಿಕ್ತಿದ್ದಿಲ್ಲ. ಈಗ ಸಿಕ್ಕಿದೆ ಸ್ವಾಮಿ ಅದು. ಓಹೋ, 2 ವರ್ಷದಿಂದ ನಿಮ್ಮ ತಂದೆಯವರು ಆರ್ಮಿಯಲ್ಲಿದ್ದರು, ರಿಟೈರ್ಡ್ ಆಗಿ ಬಂದಿದ್ರು. ಇವಾಗ ಬೇರೆ ಕೆಲಸ ನೋಡ್ತಾ ಇದ್ರು, 2 ವರ್ಷದಿಂದ ಸಿಕ್ಕಿಲ್ಲ. ಆದರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ 9 ವಾರ ವ್ರತವನ್ನು ಮಾಡಿದ್ದಕ್ಕೆ ಕೆಲಸ ಸಿಕ್ತು ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ. ಹೌದು ಸ್ವಾಮಿ. ಏನು ಆನಂದ ಆಗ್ತಾ ಇದೆ ಸ್ವಾಮಿ, ಅದ್ಭುತ ಅಲ್ಲ ಸ್ವಾಮಿ, ನನಗೆ ಬಹಳ ಖುಷಿ ಆಯ್ತು. ಏನು ನಿಮ್ಮ ಹೆಸರು ಸ್ವಾಮಿ? ಸಾಗರ್ ಗುಲ್ಬಾಲ್ ಅಂತ ಸ್ವಾಮಿ. ಸಾಗರ್ ಗುಲ್ಬರ್ಗ? ಗುಲ್ಬಾಲ್. ಸಾಗರ್ ಗುಲ್ಬಾಲ್. ಹಾಂ, ಓಕೆ ಓಕೆ. ಅದ್ಭುತ ಅಲ್ಲ ಸ್ವಾಮಿ, ಏನು ಪವಾಡ ಆಗಿದೆಲ್ಲ ಸ್ವಾಮಿ, ನನಗೆ ಬಹಳ ಆನಂದವಾಗುತ್ತಲ್ಲ ಸ್ವಾಮಿ ನಿಮ್ಮ ಪವಾಡ ಕೇಳೋದಕ್ಕೆ. ಹೌದು ಸ್ವಾಮಿ. ರಾಯರಿದ್ದಾರೆ ಸ್ವಾಮಿ. ರಾಯರಿದ್ದಾರೆ. ಎಷ್ಟನೇ ವಾರದಲ್ಲಿ ಆಯ್ತು ನಿಮ್ದು ಕೆಲಸ? 10ನೇ ವಾರದಲ್ಲಿ ಸ್ವಾಮಿ. ಓಹ್, 10ನೇ ವಾರದಲ್ಲಿ ನಿಮ್ದು ಅನುಗ್ರಹ ಆಗಿರೋದು? ಹೌದು ಸ್ವಾಮಿ. ಅಂದ್ರೆ ನಾನು ಹೇಳ್ಕೊಟ್ಟಂತ 9 ವಾರನೂ ಕಂಪ್ಲೀಟ್ ಮಾಡಿದ್ದೀರಾ, ಆದರೆ ಇವತ್ತು 10ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ. ಖುಷಿ ಆಗ್ತಾ ಇದೆನಾ ಇವಾಗ? ನಿಮ್ಮ ತಂದೆ ನಿಮ್ಮ ತಾಯಿ ಕಣ್ಣು ಮುಂದ್ಗಡೆನೆ ಅಲ್ಲೇ ಟ್ರಾನ್ಸ್ಫರ್ ಆಗಿ ಅಲ್ಲೇ ಕಣ್ಣು ಮುಂದ್ಗಡೆನೆ ಇದ್ದಾರೆ ಇವಾಗ ಗೌರ್ಮೆಂಟ್ ಜಾಬ್ದಲ್ಲಿ? ಮಮ್ಮಿ ಟ್ರಾನ್ಸ್ಫರ್ ಸ್ವಾಮಿ. ಮಮ್ಮಿ ಟ್ರಾನ್ಸ್ಫರ್ ನಮ್ಮ ಮಂತ್ರಾಲಯ ಹೋಗಿ ಬಂದೆ. ನೀವು ಹೇಳ್ಕೊಟ್ಟಿದ್ದಾದ್ಮೇಲೆ ನಮ್ಮ ಮಂತ್ರಾಲಯ ಹೋಗಿ ಬಂದೆ, ಅವಾಗ ಆಗಿದೆ. ಪಪ್ಪ ಆಮೇಲೆ ಆಗಿದೆ ಸ್ವಾಮಿ. ಓಕೆ ಓಕೆ, ಒಟ್ಟಿನಲ್ಲಿ 10ನೇ ವಾರದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಗಿದೆ ಕರ್ಮ ಅಲ್ಲ, ಯಾಕಂದ್ರೆ ಒಬ್ರಿಗೆ 1ನೇ ವಾರದಲ್ಲಿ ಆಗತ್ತೆ, ಒಬ್ರಿಗೆ 2, 3, 5, 7, 8, 9ನೇ ವಾರ. ಇವತ್ತು ನಿಮ್ಗೆ 10ನೇ ವಾರದಲ್ಲಿ ಆಗಿದೆ. ಮೊನ್ನೆ ಇದೇ ರೀತಿಯಾಗಿ ಒಬ್ರಿಗೆ 15ನೇ ವಾರದಲ್ಲಿ ಅನುಗ್ರಹ ಆಗಿದೆ. ಯಾಕಂದ್ರೆ ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗ್ಬೇಕು ಸ್ವಾಮಿ. ಇದೊಂದು ಅರ್ಥ ಮಾಡ್ಕೊಂಡ್ಬಿಡ್ಲಿ ಎಲ್ಲರೂ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 9 ವಾರ ವ್ರತ ಮಾಡಿದ್ದೀನಿ, ನನಗೆ ಯಾಕೆ ಅನುಗ್ರಹ ಆಗಿಲ್ಲ ಅನ್ನೋ ಒಂದು ಕ್ವಶನ್ ಒಬ್ಬೊಬ್ಬರಿಗೆ ಬಂದಿರುತ್ತೆ. ಇರುತ್ತೆ ಸ್ವಾಮಿ. ಯಾಕೆ ನಾನು 9 ವಾರ ಆದ್ರೂ ನನಗೆ ಯಾಕೆ ಅನುಗ್ರಹ ಮಾಡಿಲ್ಲ ಅಂತಂದ್ರೆ, ನಿನ್ನ ಪಾಪ ಕರ್ಮಗಳು ಜಾಸ್ತಿ ಇದೆ. ನಿನಗೆ 7 ವರ್ಷ, 14 ವರ್ಷ, 21 ವರ್ಷ ನಿನ್ಗೆ ನನ್ನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿನಗೆ 15ನೇ ವಾರಕ್ಕಾಗ್ಬಹುದು, 21ನೇ ವಾರಕ್ಕಾಗ್ಬಹುದು, ಅಥವಾ 3 ತಿಂಗಳಲ್ಲಿ ನಿನಗೆ ಅನುಗ್ರಹ ಆಗ್ಬಹುದು. ಇಲ್ಲ, ನೀನು 1, 2, 3 ಹಿಂಗತೆ ಅನುಗ್ರಹ ಆಗತ್ತೆ. ನಿನ್ನ ಪಾಪ ಕರ್ಮಗಳು ಕಳೆದು ಹೋಗ್ಬೇಕಮ್ಮ. ಕಳೆದು ಹೋದ್ರೆ ಮಾತ್ರ 15ನೇ ವಾರಕ್ಕೆ ಆಗ್ಬೋದು, 10ನೇ ವಾರಕ್ಕೆ ಆಗ್ಬೋದು. ನೀನು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಲಿಲ್ಲ ಅಂದ್ರೆ ಅದನ್ನೇ ನೀನು ಎಕ್ಸಾಂಪಲ್ ತಗೊಂಡ್ರೆ 7 ವರ್ಷ ಆಗ್ಬೋದು, 14 ವರ್ಷ ಆಗ್ಬೋದು, 21 ವರ್ಷ ಆಗ್ಬೋದು. ಯಾಕೆ ಅಂದರೆ ನಿನ್ನ ಕರ್ಮಗಳು ಕಳೆದು ಹೋಗ್ಲಿ, ನನ್ನ ಭಕ್ತಿಯಿಂದ ಪೂಜೆ ಮಾಡು, ನಿನಗೆ ಆದಷ್ಟು ಬೇಗ ನಾನು ಅನುಗ್ರಹ ಮಾಡ್ತೀನಿ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳ್ತಾ ಇರೋದು. ನಾವು ರಾಯರಿಗೆ ಪೂಜೆ ಮಾಡಲಿಲ್ಲ ಅಂದ್ರೆ 7 ವರ್ಷ ಕಾಯ್ಬೇಕು, 14 ವರ್ಷ ಕಾಯ್ಬೇಕು, 21 ವರ್ಷ ಕಾಯ್ಬೇಕಾಗತ್ತೆ. ಅದಕ್ಕೆ ಅದು ಎಲ್ಲದೂ ಕಾಯೋದು ಬೇಡ ನಾವು. ಅದಕ್ಕೆ ನಮ್ದು ಆಗ್ಲಿ 7 ವರ್ಷ ಕಾಯೋಕಿನ ಒಂದು 15 ವಾರ ಕಾಯೋಣ ಬಿಡು, 9 ವಾರ ಕಾಯೋಣ ಬಿಡು, 5 ವಾರ ಕಾಯೋಣ. ಹೌದು ಸ್ವಾಮಿ. ಇವಾಗ ನೋಡಿ, ನೀವು 10ನೇ ವಾರದಲ್ಲಿ ನೀವು ತಾಳ್ಮೆಯಿಂದ ಇದ್ರಿ ನೋಡಿ. ಇವ್ರು ಗುರುಗಳು ಹೇಳಿದ್ರು 9 ವಾರದಲ್ಲೂ ನನಗೆ ಅನುಗ್ರಹ ಆಗಲಿಲ್ಲ. ಇವತ್ತು ನೋಡಿದ್ರೆ 10ನೇ ವಾರ ಅಂತಂದ್ರೆ ನೀವೇನಾದ್ರೂ ಕುಗ್ಗಿ ಹೋದ್ರಾ? ನೀವು ಕುಗ್ಗಿ ಹೋಗ್ಲಿಲ್ಲ. ನೀವು ಇಲ್ಲ ಸ್ವಾಮಿ. 10ನೇ ವಾರಕ್ಕಾದ್ರೂ ನಿಮ್ಗೆ ಅನುಗ್ರಹ ಮಾಡಿದ್ರಲ್ವಾ? ಮಾಡಿದ್ರು ಸ್ವಾಮಿ, ಮಾಡಿದ್ರು. ನೀವೇನು ಅನ್ಕೊಂಡಿದ್ರಿ? ಆಗುತ್ತೆ, ಇನ್ನೂ 1-2 ಸಂಕಲ್ಪನೆ ಇದೆ. ನೀವು ನಿಮ್ಮ ಹೆಸರು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. ಇನ್ನೂ ಸ್ವಲ್ಪ ಸಂಕಲ್ಪನೆ ಇದೆ ನಿಮ್ದು, ಅದು ಅತಿ ಶೀಘ್ರದಲ್ಲಿ ಆ ಕೆಲಸನೂ ಆಗುತ್ತೆ.
ಆಯ್ತಾ? ಹೌದು. ಆದ್ರೆ ಇವತ್ತು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮ್ಗೆ ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಆದ್ರೆ 9 ವಾರ ಕಂಪ್ಲೀಟ್ ಆಯ್ತು, ಮತ್ತೆ ಏನ್ ಪೂಜೆ ಮಾಡ್ಲಿ ಅಂತ ಕೇಳಿದ್ರಿ ನೀವು ನನಗೆ ಇವಾಗ ಅಲ್ವಾ? ಅದಕ್ಕೆ ಆ ರಥವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಪವರ್ಫುಲ್ ಆದಂತ ರಥವನ್ನು ಇವಾಗ ನಾನು ಹೇಳ್ತಾ ಇರೋದು, ಆಯ್ತಾ? ಈ ರಥವನ್ನು ಮಾಡಿ ನಿಮ್ಗೆ ಖಂಡಿತ ನಿಮ್ಗೆ ನೀವೇನ 2 ಕೋರಿಕೆ ಏನಿಟ್ಟಿದ್ದೀರಲ್ಲ, ಆ ಕೋರಿಕೆ ಅತಿ ಶೀಘ್ರದಲ್ಲೇ ನಿಮ್ಗೆ ಒಂದು ಒಳ್ಳೇದಾಗತ್ತೆ, ಅದ್ಭುತವಾದ ಪವಾಡ ಆಗುತ್ತೆ ನಿಮ್ಮ ಲೈಫಲ್ಲಿ ಸ್ವಾಮಿ. ಆ ಓಕೆ ಸರ್. ಆಯ್ತು, ನಾನು ಹೇಳ್ಕೊಟ್ಟಂತ ಒಂದು ಭಕ್ತಿಯಿಂದ ಪೂಜೆ ಮಾಡ್ತೀರಾ. ಮತ್ತೆ ನಿಮ್ಗೆ ಈ ಸಲ 9 ವಾರ ಅಲ್ಲ, ಈ 9 ವಾರ ಮಾಡ್ಬಿಟ್ಟಿದ್ದೀರಾ. ಇವಾಗ ನಾನು ಹೇಳೋದು ಬರೀ 5 ವಾರದ್ದು ಮಾತ್ರ ನಿಮ್ಗೆ ಹೇಳೋದು ಇವಾಗ. ಹಾಂ ಹೇಳಿ. 5 ವಾರ ಮಾತ್ರ ನಾನು ಹೇಳ್ಕೊಟ್ಟಂಗೆ ಮಾಡಿ, ನಿಮಗೆ ಖಂಡಿತ ಅನುಗ್ರಹ ಆಗುತ್ತೆ. ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ. ಓಕೆನಾ ಸ್ವಾಮಿ? ಓಕೆ ಸ್ವಾಮಿ. ಓಕೆ, ಇವಾಗ ನಿಮ್ಗೆ ರಾಯರ ಬಗ್ಗೆ ಏನು ಅನ್ಸುತ್ತೆ? ರಾಯರ್ ಇದ್ದಾರೆ ಸ್ವಾಮಿ. ಮತ್ತೇನಾದ್ರು ಹೇಳಿ. ಮತ್ತೆ ತಂದೆಯವ್ರ ಬಗ್ಗೆ ಏನು ಹೇಳ್ತಾ ಇಲ್ಲಲ್ಲ ನೀವು? ಆ? ತಂದೆ ರಾಯರ್ ಇದ್ದಾರೆ ಸ್ವಾಮಿ. ಅಲ್ಲ, ನಿಮ್ಮ ಖುಷಿ ನೋಡಿದ್ರೆ ನನಗೆ ಬಹಳ ಆನಂದವಾಗ್ತಾ ಇದೆ. ನನ್ನ ಮನೆಯಲ್ಲಿ ನನ್ನ ತಮ್ಮನಿಗೋ ಅಥವಾ ನನ್ನ ಅಣ್ಣನೋ ಅಥವಾ ನನ್ನ ಸಂಬಂಧಿಕರಿಗೆ ಏನೋ ಒಂದು ಖುಷಿಯಾಗಿದೆ, ಒಳ್ಳೇದಾಗಿದೆ ಅಂತ ನನಗೆ ಬಹಳ ಆನಂದವಾಗ್ತಾ ಇದೆ. ಇದೇ ರೀತಿಯಾಗಿ ನಿಮ್ಮ ನಗು ನಗು ಮುಖವನ್ನು ನಾನು ಕಾಯಬೇಕು, ನೋಡ್ಬೇಕು ನಾನು. ಪ್ರತಿ ಕ್ಷಣದಲ್ಲಿ ಯಾವತ್ತೂ ಆಗ್ಲಿ ರಾಯರ ಭಕ್ತರು ಯಾರು ಕುಗ್ಗಬಾರದು, ಯಾರು ಅಳಬಾರದು. ರಾಯರ ಭಕ್ತರು ಹೌದು ಸ್ವಾಮಿ. ಪ್ರತಿ ಊರಲ್ಲಿ ಹೆಂಗೆ ಆಂಜನೇಯ ದೇವಸ್ಥಾನ ಇದೆ, ಹಂಗೆ ಪ್ರತಿ ಒಂದೊಂದು ಊರಲ್ಲೂ ರಾಯರ ಫೋಟೋ ಇರಬೇಕು, ರಾಯರ ದೇವಸ್ಥಾನ ಇರಬೇಕು. ಹೌದು ಅದೇ ಸ್ವಾಮಿ. ನನ್ನ ಆಸೆ. ಯಾಕಂದ್ರೆ ಈ ಶತಮಾನದಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ ರಾಯರು. ಹೌದು ಸ್ವಾಮಿ. ಜಾತಿ ಮತ ನೀನ್ ಯಾವ ಜಾತಿ ಅಂತ ಕೇಳಿಲ್ಲ ರಾಯರು. ಭಕ್ತಿಯಿಂದ ನೀನು ನನ್ನನ್ನ ಪೂಜೆ ಮಾಡು, ನೀನು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಯರು. ನೀನು ಭಕ್ತಿಯಿಂದ ಪೂಜೆ ಮಾಡು. ನೀನು ಬ್ರಾಹ್ಮಣರಿಗೆ ಮಾತ್ರ ನಾನು ಅನುಗ್ರಹ ಮಾಡ್ತೀನಿ, ಬ್ರಾಹ್ಮಣರೇ ಮಾತ್ರ ನನಗೆ ಬರಬೇಕು ಅಂತ ಹೇಳಿಲ್ಲ. ಇವತ್ತು ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ, ಬ್ರಾಹ್ಮಣಕ್ಕಿಂತ ಇನ್ನೂ ಹೊರಗಡೆ ಇರ್ತಕ್ಕಂಥ ಜನಗಳಿಗೆ ಜಾಸ್ತಿ ಅನುಗ್ರಹ ಮಾಡಿದ್ದಾರೆ ರಾಯರು. ಹೌದು ಸ್ವಾಮಿ. ಅದಕ್ಕೆ ಓಕೆನಾ ಸ್ವಾಮಿ? ಒಳ್ಳೇದಾಗ್ಲಿ. ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನಗೆ ಬಹಳ ಖುಷಿ ಆಯಿತು. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವಾಗ ನಿಮಗೆ ಇನ್ನೊಂದು ಇವಾಗ 9 ವಾರ ಕಂಪ್ಲೀಟ್ ಆಯಿತು ಅಲ್ವಾ? 9 ವಾರ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು 5 ವಾರದ ರಥವನ್ನು, ಪವರ್ಫುಲ್ ಆದಂಥ ರಥವನ್ನು ಮಾಡ್ತೀನಿ, ಹೇಳ್ಕೊಡ್ತೀನಿ. ಆ ರಥವನ್ನು ಕಟ್ಟುನಿಟ್ಟವಾಗಿ ನೀವು ಮಾಡಬೇಕು ಅದನ್ನು ಭಕ್ತಿಯಿಂದ ನೀವು ಎಷ್ಟು. ಯಾಕಂದ್ರೆ ಇದನ್ನ ಮಾಂಸಾಹಾರಿ ಅದೆಲ್ಲ ಸ್ವೀಕರಿಸ್ಕೋಬಾರ್ದು. ನೆನಪಿರ್ಲಿ, ನಾನು ಏನು ಇವಾಗ ರಥವನ್ನು ಹೇಳ್ತಿದ್ದೀನಲ್ಲ, ಈ 5ನೇ ವಾರದ ರಥವನ್ನು ಫುಲ್ ಪವರ್ಫುಲ್ ಆದಂತ ರಥ ಇದು. ಇದನ್ನ ಮಾಡಿದ್ರೆ ಸಾಕು ನಿಮ್ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಇವಾಗ ಹೆಂಗೆ ನಿಮ್ಮ ತಂದೆ ತಾಯಿದು ಕೆಲಸ ಸಕ್ಸಸ್ ಆಯ್ತಲ್ಲ, ಈಡೇರುತ್ತಲ್ವಾ, ಅದೇ ರೀತಿಯಾಗಿ ನಿಮ್ಮ ಕೆಲಸನೂ ಈಡೇರುತ್ತೆ. ಇವಾಗ ಅತಿ ಶೀಘ್ರದಲ್ಲೇ ಆಗುತ್ತೆ. ಮತ್ತೆ ನೀವು ನನಗೆ ಕರೆ ಮಾಡ್ತೀರಾ ನೀವು? ಹೌದು ಸ್ವಾಮಿ. ಯಾವ ಊರು ಅಂತ ಹೇಳಿದ್ರೆ ನಿಮ್ದು? ಗೋವಾ ಸ್ವಾಮಿ. ಗೋವಾನಾ ನಿಮ್ದು? ಹೌದು ಸ್ವಾಮಿ. ಓಕೆ, ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಆಯ್ತು. ಈಗ ಇರಿ, ಒಂದು ರಥವನ್ನು ಹೇಳ್ಕೊಡ್ತೀನಿ, ಆ ರಥದಲ್ಲಿ ಕೇಳ್ಕೊಳ್ಳಿ. ಎಲ್ಲ ನಿಮ್ದು ಇದನ್ನ ಹೇಳಿ ನನಗೆ, ತಿಳಿಸ್ಕೊಡ್ತೀನಿ ಅಂತ. ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ.